ಅಕ್ಕ, ಪೃಥ್ವಿ ಇಷ್ಟು ವರ್ಷ ಎಲ್ಲಿ ಹೋಗಿದ್ದ? ನಂಗೆ ಗೊತ್ತಿಲ್ಲ. ಓ, ಹಾಗಿದ್ರೆ ನಿನಗೇನು ಗೊತ್ತಿಲ್ಲ? ಗೊತ್ತಿಲ್ಲ. ನಾನು ಇವನ್ನ ಜೀವನ ಪೂರ್ತಿ ದ್ವೇಷ ಮಾಡ್ತಾ ಇದ್ದೆ. ಅದಕ್ಕೆ ಕಾರಣ ಏನು ಅಂತ ನಿನಗೆ ನೆನಪಾಗ್ತಾ ಇಲ್ವಾಕ? ಯಾರ ಮಾತನ್ನ ನಂಬಿ ನನ್ನ ಜೀವನನೇ ನಾನೇ ಕೈಯಾರ ಹಾಳು ಮಾಡ್ಕೊಂಡು ಅದಕ್ಕೆ ಯಾರು ಕಾರಣ ಅಂತ ನಿನಗೆ ನೆನಪಾಗ್ತಾ ಇಲ್ವಾಕ? ಮಾವ, ಮದನ್! ಮಾತಾಡಕ, ನನ್ನ ಜೀವದ ಗೆಳೆಯ, ನನ್ನ ಪ್ರಾಣಕ್ಕೆ ಪ್ರಾಣ ಆಗಿದ್ದ ಹೆಂಡತಿ, ನನ್ನ ರಕ್ತ ಹಂಚ್ಕೊಂಡು ಹುಟ್ಟಿದ ಮಗಳು ಯಾರಿಂದ ದೂರ ಆದ್ರೂ ನಿನಗೇನು ನೆನಪಾಗ್ತಾ ಇಲ್ವಾಕ? ಇದ್ರು ಏನಪ್ಪ ಇದಲ್ಲ? ಏನು ಹೇಳ್ತಾ ಇದ್ದೀಯ? ಅತ್ತವ್ರೆ, ನಾನು ತುಂಬಾ ತಪ್ಪು ಮಾಡ್ಬಿಟ್ಟಿದ್ದೀನಿ ಅತ್ತವ್ರೆ. ನನಗೆ ನಿಮ್ಮ ಹತ್ರ ಕ್ಷಮೆ ಕೇಳೋ ಯೋಗ್ಯತೆನೂ ಇಲ್ಲ. ಈ ರಾಕ್ಷಸಿ ಮಾತು ನಂಬ್ಕೊಂಡು ನಿಮ್ಮ ಮಗಳ ಮೇಲೆ ಸಂಶಯ ಪಟ್ಬಿಟ್ಟೆ. ಶ್ರಾವಣಿ ನನ್ನ ಮಗಳೇ ಅಲ್ಲ ಅನ್ನೋ ಥರ ಮಾತಾಡಿ ನಿಮ್ಮ ಮಗಳ ಮೇಲೆ ಕಳಂಕ ಹೊರಿಸ್ಬಿಟ್ಟೆ. ನನ್ನ ಮಾತು ಕೇಳಿ ನಿಮಗೆ ಆಶ್ಚರ್ಯ ಆಗ್ಬೋದು, ಕೋಪ ಬರ್ಬೋದು. ನಿಮಗೆ ಏನು ತೋಚುತ್ತೋ ಆ ಶಿಕ್ಷೆ ನನಗೆ ಕೊಡಿ. ಅಮ್ಮವ್ರೆ, ಯಜಮಾನ್ರು ಇವಳು ಹೇಳಿರೋ ಸುಳ್ಳನ್ನ ಕೇಳಿಕೊಂಡು ಅವ್ರ ಜೀವನನೇ ಹಾಳು ಮಾಡಿಕೊಂಡ್ರು. ಏನೇನಾಯಿತು ಅಂತ ಆಮೇಲೆ ನಿಮಗೆ ವಿವರವಾಗಿ ಹೇಳ್ತೀನಿ. ಆದರೆ ಈ ರಾಕ್ಷಸಿಗೆ ಶಿಕ್ಷೆ ಆಗಲೇಬೇಕು. ಇವಳು ಮಾಡಿರೋ ತಪ್ಪಿಗೆ ಸರಿಯಾದ ಶಾಸ್ತಿ ಆಗಲೇಬೇಕು. ಇವಳು ಮಾತು ಕೇಳಿಕೊಂಡು ಕಟ್ಕೊಂಡು ಹೆಂಡ್ತಿರ ಸಂಶಯ ಪಟ್ಬಿಟ್ಟೆ. ನಂದಿನಿ ಗಂಗೆ ಅಷ್ಟೇ ಪವಿತ್ರ. ನಾನು ಅವಳ ಹತ್ರ ಕ್ಷಮೆ ಕೇಳಬೇಕು. ಆದರೆ ಏನು ಮಾಡಲಿ? ಅವಳು ಎಲ್ಲಿದ್ದಾಳೋ, ಹೇಗಿದ್ದಾಳೋ, ಬದುಕಿದ್ದಾಳೋ ಇಲ್ಲವೋ ಅದೇ ಗೊತ್ತಿಲ್ಲ. ಈಗಲಾದ್ರೂ ನಂದಿನಿ ಮೂರಿರೋ ವಿಷಯ ಯಜಮಾನ್ರಿಗೆ ಹೇಳ್ಬೋದಲ್ಲ? ಬೇಡ ಕಡ ಮಗನೇ, ಈಗ ಈ ನರರಾಕ್ಷಸಿಗೆ ಶಿಕ್ಷೆ ಕೊಡೋ ಸಮಯ. ಇದೆಲ್ಲ ಮುಗಿಲಿ, ಆಮೇಲೆ ಹೇಳೋಣ. ನನ್ನ ದಯವಿಟ್ಟು ಕ್ಷಮಿಸ್ಬಿಡು. ನನಗೆ ಗೊತ್ತು ಕಣ, ನಾನು ಮಾಡಿರೋ ತಪ್ಪು ಕ್ಷಮಿಸುವಂಥದ್ದಲ್ಲ. ಆದರೂ ಮನಸ್ಸಲ್ಲೇ ಪಶ್ಚಾತ್ತಾಪ ಪಡ್ತಾ ಇದೆ. ಈ ಪಶ್ಚಾತ್ತಾಪ ಪ್ರಾಯಶ್ಚಿತ್ತ ಆಗಬೇಕು ಅಂದ್ರೆ ಮೊದಲು ಈ ನರರೂಪದಲ್ಲಿರೋ ರಾಕ್ಷಸಿಗೆ ಶಿಕ್ಷೆ ಆಗಬೇಕು. ಸುಬ್ಬು, ಪದ್ಮನಾಭ ಅವರೇ, ಪೃಥ್ವಿನ ಕರ್ಕೊಂಡು ಇಲ್ಲಿಂದ ಹೊರಡಿ. ಯಜಮಾನ್ರೆ, ನಾವು ಇಲ್ಲಿದ್ದಿದ್ರೆ. ಇಲ್ಲ ಸುಬ್ಬು, ನನಗಿಲ್ಲಿ ಬೇಕಾದಷ್ಟು ಕೆಲಸ ಇದೆ.
ನನ್ನ ಜೀವನನ ಹಾಳು ಮಾಡಿ ಹಾಕಿರೋ ವಿಷ ಜಂತುನ ಹೊಲ್ಸ್ಕಾಕ್ಬೇಕು. ನಾನಿಲ್ಲಿ ನೋಡ್ಕೋತೀನಿ, ನೀವು ಕರ್ಕೊಂಡು ಹೊರಡಿ. ಸರಿ ಪೃಥ್ವಿ, ಬಾರೋ. ಅಮ್ಮವ್ರೆ, ನಾನೇನು ಹೊರಡ್ತೀನಿ. ನಿಮ್ಮ ಜೊತೆ ಆಮೇಲೆ ಬಂದು ಮಾತಾಡ್ತೀನಿ. ಯಾಕಕ್ಕ, ಭಯ ಆಗ್ತಾ ಇದೆಯಾ ಅಥವಾ ಕೋಪ ಬರ್ತಾ ಇದೆಯಾ? ನಿನ್ನ ನಾಟಕ ಎಲ್ಲ ಬಯಲಾಗೋಯ್ತು. ಆದರೂ ಎಂಥ ಆ್ಯಕ್ಟ್ರ್ ಅಕ್ಕ ನೀನು. ನಂಬಿಕೆ ದ್ರೋಹದಲ್ಲಿ ಶಕುನಿನೇ ಮೀರಿಸ್ಬಿಟ್ಟೆ. ಹೇಳಕ್ಕ, ನಿನಗೆ ಎಂಥ ಶಿಕ್ಷೆ ಕೊಡಬೇಕು? ನಿನ್ನೆ ದೇವರು ಅಂತ ನಂಬಿದ್ ನಿನ್ನ ತಮ್ಮನ ಕುತ್ತಿಗೆನೇ ಕುಯ್ದುಬಿಟ್ಟಿಯಲ್ಲ, ನಿಂಗೇನು ಶಿಕ್ಷೆ ಕೊಡ್ಬೇಕಕ್ಕ? ಸತ್ಯನ ಸಮಾಧಿ ಮಾಡಿ ಸುಳ್ಳಿನ ಕತೆ ಕಟ್ಟಿ ಎಷ್ಟೋ ಜೀವಗಳನ್ನ ಬಲಿ ತಗೊಂಡ್ಬಿಟ್ಟೆ. ನಿನಗೆ ತಪ್ಕೊಂಡು ಶಿಕ್ಷೆ ಅಂತ ಕೊಡ್ತಾ ಹೋದ್ರೆ ನರಕನೇ ಚಿಕ್ಕದಾಗ್ಬಿಡ್ತಕ್ಕ. ಹೇಳು, ನಿಂಗೇನು ಶಿಕ್ಷೆ ಕೊಡ್ಬೇಕು? ತಪ್ಪಾಯ್ತು ವೀರು, ತಪ್ಪಾಯ್ತು ವೀರು, ತಪ್ಪಾಯ್ತು. ನನ್ನ ಕ್ಷಮಿಸ್ಬಿಡು ವೀರು. ನಾನು ನಿನಗೆ ಮಾಡಬಾರ್ದು ತಪ್ಪು ಮಾಡ್ಬಿಟ್ಟಿದ್ರಿ. ಸ್ವಂತ ತಮ್ಮನ ಜೀವನನೇ ಹಾಳು ಮಾಡ್ಬಿಟ್ಟೆ. ನಾನು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತನೇ ಇಲ್ಲ ವೀರು, ಪ್ರಾಯಶ್ಚಿತ್ತನೇ ಇಲ್ಲ. ಆದ್ರೆ ವೀರು, ಯಾರೋ ಮೂರನೇ ಅವ್ರ ಮಾತು ಕೇಳ್ಕೊಂಡು ಈ ನಿನ್ನ ಅಕ್ಕನ ನೀನು ರಾಕ್ಷಸಿ ಅಂದ್ಯಲ್ಲ, ನನಗೆ ತುಂಬಾ ಬೇಜಾರಾಯ್ತು ವೀರು.